ಕೊಟ್ಟಿದ್ದೀವಿ ನಡೀತಾರೆ. ಶ್ರೀರಾಮುಲು ಕಾಂಗ್ರೆಸ್ ಬರ್ತಾರೆ ಸರ್, ಯಾಕೆಂದ್ರೆ ಇಲ್ಲಪ್ಪ, ಪಾರ್ಲಿಮೆಂಟಲ್ಲಿ ಚರ್ಚೆ ಆಯಿತು, ಅವ್ರು ನಿಂತ್ಕೋದ್ರು. ಈಗಲೂ ಬಂದರೋ ಹೋದ್ರೋ ಗೊತ್ತಿಲ್ಲ, ಬಂದರೆ ಸ್ವಾಗತ. ನಾವು ಕಾಂಗ್ರೆಸ್ಗೆ ಶಾಸಕರಾಗಲಿ ಲೀಡ್ರ್ಗಳಾಗಲಿ ನಮ್ಮ ಸಿದ್ಧಾಂತವನ್ನು, ಕಾಂಗ್ರೆಸ್ ಸಿದ್ಧಾಂತವನ್ನು ಒಪ್ಪಿ ಯಾರು ಬಂದರೂ ಸಂತೋಷ. ಅದು ಜನಾರ್ದನ್ ರೆಡ್ಡಿ ರಾಮುಲು ವೈಯಕ್ತಿಕವಾದಂಥ ವಿಚಾರ, ಅದು ಅವರೇನೇ ಹೇಳ್ಕೊಳ್ಳಿ, ಬಂದರೆ ನಮ್ಮದೇನು ಅಭ್ಯಂತರ ಇಲ್ಲ. ನಮ್ಮ ತೀರ್ಮಾನ ಮಾಡೋರು ಮುಖ್ಯಮಂತ್ರಿಗಳಿದ್ದಾರೆ, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, ಹೈಕಮಾಂಡ್ ಇದೆ, ತೀರ್ಮಾನ ಮಾಡಿ. ಶಾಸಕರುಗಳು ಒಂದಷ್ಟು ಜನ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬಂದರೆ ನಮ್ಮದೇನು ಬೇಜಾರಿಲ್ಲ, ಬರಲೇಬೇಕು ಅಂತ ಎಳ್ಕೊಂಬರೋ ಪರಿಸ್ಥಿತಿ ಏನಿಲ್ಲ. 138 ಇರೋದ್ರಿಂದ ನಮಗೇನು ಈಗ ಶಾರ್ಟೇಜು ಅಥವಾ ಅವಶ್ಯಕತೆ ಕೈ ಎತ್ತಕ್ಕೇನಲ್ಲ, ಬಟ್ ಬಂದರೆ ಬರಲಿ, ಸಂತೋಷ. ನಿಮ್ಮನ್ನ ಯಾರು ಮೀಟ್ ಮಾಡಿದ್ದಾರೆ ಸರ್? ನನಗೆ ಗೊತ್ತಿಲ್ಲಪ್ಪ, ಎಲ್ಲ ಅಧ್ಯಕ್ಷರು ಮುಖ್ಯಮಂತ್ರಿಗಳ ಹತ್ರನೇ ಮಾತನಾಡಿ ತೀರ್ಮಾನ ತಗೋಬೇಕು ಅಂತ ಹೇಳ್ಬಿಟ್ಟಿದ್ದೀವಿ ನಾವು, ಅವರೇ ಮಾತಾಡಿ. ಅಂದರೆ ನಿಮಗೂ ಕೂಡ ಹೇಳಿದ್ದಾರೆ ಅಂತ? ನಮಗೂ ಸಂತೋಷ, ಬಂದರೆ ನಾವು ಯಾರಿಗೂ ಬೇಜಾರಿಲ್ಲ, ಯಾರು ಬೇಕಾದ್ರೂ ಬರ್ಬೋದು, ಓಪನ್. ನಿಮ್ಗೆ ಹೇಳ್ಕೊಂಡಿದ್ದಾರೆ ಸರ್ ಶಾಸಕರುಗಳು? ನನಗೆ ಈಗ ಸದ್ಯಕ್ಕೆ ಯಾರ ಜೊತೆಲೂ ಮಾತಾಡಿಲ್ಲ, ಬಂದು ಕೊಟ್ಟಿದ್ದೀವಿ ನಡೀತಾರೆ. ಶ್ರೀರಾಮುಲು ಕಾಂಗ್ರೆಸ್ ಬರ್ತಾರೆ ಸರ್, ಯಾಕೆಂದ್ರೆ ಇಲ್ಲಪ್ಪ, ಪಾರ್ಲಿಮೆಂಟಲ್ಲಿ ಚರ್ಚೆ ಆಯಿತು, ಅವ್ರು ನಿಂತ್ಕೋದ್ರು. ಈಗಲೂ ಬಂದರೋ ಹೋದ್ರೋ ಗೊತ್ತಿಲ್ಲ, ಬಂದರೆ ಸ್ವಾಗತ. ನಾವು ಕಾಂಗ್ರೆಸ್ಗೆ ಶಾಸಕರಾಗಲಿ ಲೀಡ್ರ್ಗಳಾಗಲಿ ನಮ್ಮ ಸಿದ್ಧಾಂತವನ್ನು, ಕಾಂಗ್ರೆಸ್ ಸಿದ್ಧಾಂತವನ್ನು ಒಪ್ಪಿ ಯಾರು ಬಂದರೂ ಸಂತೋಷ. ಅದು ಜನಾರ್ದನ್ ರೆಡ್ಡಿ ರಾಮುಲು ವೈಯಕ್ತಿಕವಾದಂಥ ವಿಚಾರ, ಅದು ಅವರೇನೇ ಹೇಳ್ಕೊಳ್ಳಿ, ಬಂದರೆ ನಮ್ಮದೇನು ಅಭ್ಯಂತರ ಇಲ್ಲ. ನಮ್ಮ ತೀರ್ಮಾನ ಮಾಡೋರು ಮುಖ್ಯಮಂತ್ರಿಗಳಿದ್ದಾರೆ, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, ಹೈಕಮಾಂಡ್ ಇದೆ, ತೀರ್ಮಾನ ಮಾಡಿ. ಶಾಸಕರುಗಳು ಒಂದಷ್ಟು ಜನ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬಂದರೆ ನಮ್ಮದೇನು ಬೇಜಾರಿಲ್ಲ, ಬರಲೇಬೇಕು ಅಂತ ಎಳ್ಕೊಂಬರೋ ಪರಿಸ್ಥಿತಿ ಏನಿಲ್ಲ. 138 ಇರೋದ್ರಿಂದ ನಮಗೇನು ಈಗ ಶಾರ್ಟೇಜು ಅಥವಾ ಅವಶ್ಯಕತೆ ಕೈ ಎತ್ತಕ್ಕೇನಲ್ಲ, ಬಟ್ ಬಂದರೆ ಬರಲಿ, ಸಂತೋಷ. ನಿಮ್ಮನ್ನ ಯಾರು ಮೀಟ್ ಮಾಡಿದ್ದಾರೆ ಸರ್? ನನಗೆ ಗೊತ್ತಿಲ್ಲಪ್ಪ, ಎಲ್ಲ ಅಧ್ಯಕ್ಷರು ಮುಖ್ಯಮಂತ್ರಿಗಳ ಹತ್ರನೇ ಮಾತನಾಡಿ ತೀರ್ಮಾನ ತಗೋಬೇಕು ಅಂತ ಹೇಳ್ಬಿಟ್ಟಿದ್ದೀವಿ ನಾವು, ಅವರೇ ಮಾತಾಡಿ. ಅಂದರೆ ನಿಮಗೂ ಕೂಡ ಹೇಳಿದ್ದಾರೆ ಅಂತ? ನಮಗೂ ಸಂತೋಷ, ಬಂದರೆ ನಾವು ಯಾರಿಗೂ ಬೇಜಾರಿಲ್ಲ, ಯಾರು ಬೇಕಾದ್ರೂ ಬರ್ಬೋದು, ಓಪನ್. ನಿಮ್ಗೆ ಹೇಳ್ಕೊಂಡಿದ್ದಾರೆ ಸರ್ ಶಾಸಕರುಗಳು? ನನಗೆ ಈಗ ಸದ್ಯಕ್ಕೆ ಯಾರ ಜೊತೆಲೂ ಮಾತಾಡಿಲ್ಲ, ಬಂದು